ಮೊದಲಿಗೆ ಯೂಸ್ ಮಾಡ್ತಾ ಇದ್ದದ್ದು ಪೂಜೆಗೆ ಕಲ್ಲು ಬಾಳೆ, ಪುಟ್ಟ ಬಾಳೆ ಮತ್ತು ಹೂ ಬಾಳೆ, ಇಷ್ಟನ್ನು ಮಾತ್ರ ಪೂಜೆಗೆ ಯೂಸ್ ಮಾಡ್ಕೋತಾ ಇದ್ರು. ಹುಳಿ ಮತ್ತು ಹೊಗರು ಯಾವ ಪದಾರ್ಥ ಇರ್ತದೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಚಿನ್ನ ತೊಗೊಂಡಿದ್ದೀರ? ಹಾಂ, ಚಿನ್ನ ಥರ ಪಕ್ಕ ಇದೈತಲ್ಲ ಅಂತ. ಒಂದು ಚಿಪ್ 1 kg ಬರ್ತಾ ಇದೆ ಸರ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಪರಿಚಯ? ಸರ್ ನನ್ನ ಹೆಸರು ಕಾಳಪ್ಪ ಅಂತ, ಮೈಸೂರು ಡಿಸ್ಟಿಕ್ಕು, ಪ್ರಿಯಾಪಟ್ಟಣ ತಾಲೂಕು, ಇಟ್ನಿ ಹೆಬ್ಬಾಗ್ಲು. ಸೊ ನೀವು ಸಾಮಾನ್ಯವಾಗಿ ಬೀಜದ ಸಂರಕ್ಷಣೆ ಅದಕ್ಕೆ ಫೇಮಸ್ ಅಲ್ವಾ? ಹೌದು ಸರ್. ಈ ಸತಿ ಏನು ಬಾಳೆ ಜೊತೆ ಇದ್ದೀರಲ್ಲ? ಸರ್ ಅದೇ ಬೀಜ ಸಂರಕ್ಷಣೆ ಮಾಡಿಕೊಂಡು ಅದ್ರ ಜೊತೆಗೇ ಈ ಬಾಳೆ ಅಭಿವೃದ್ಧಿನ ಇದು, ಯಾಕೆಂದರೆ ಇವತ್ತಿಂದಲ್ಲ ಸುಮಾರು ದಿನದಿಂದ ಇದೆ ನಮ್ಮದು. ಅದನ್ನು ಇವಾಗ ಬಾಳೆ ಮೇಳ ಬಂತಲ್ಲ, ಬಾಳೆ ಮೇಳಕ್ಕೆ ಅಂತ ಅಂದ್ಬಿಟ್ಟು ಇದ್ದಿದ್ದನ್ನು ತಗೊಬಂದು, ನಮ್ಮ ತೋಟದಲ್ಲಿ ಇದ್ದಿದ್ದನ್ನು ತಗೊಬಂದು ಮಾರಾಟ ಮಾಡ್ತಾಯಿದ್ದೀವಿ. ಸೊ ಎಷ್ಟು ಎಕರೆಗೆ ಬಾಳೆ ಬೆಳೆದಿದ್ದೀರಾ? ಸರ್ 1 ಎಕರೆಲಿದೆ ಸರ್. ಅದು ಅಡಿಕೆ ಇದೆ, ತೆಂಗಿದೆ ಮತ್ತು ಬಾಳೆ ಇದೆ, ಮಿಕ್ಸಲ್ಲಿದೆ. ಮಿಕ್ಸಲ್ಲಿ ಇದೆಯಾ? ಎಷ್ಟು ಬಾಳೆ ಇದೆ ಕಟ್ಟೆ? ಸುಮಾರು ಎಲ್ಲ ಒಂದು 20 ಬಡ್ಡೆಗಳು ಇರ್ತವೆ ಅಲ್ಲವ. 20 ಹಾಕಿದ್ರೆ ಏನು ಲಾಭ ಸಿಗುತ್ತಾ? ಸರ್ ಅದು ಚಿಕ್ಕ ಪ್ರಮಾಣ ಮಾಡ್ತಾ ಇರೋದು. ಚಿಕ್ಕ ಪ್ರಮಾಣದಲ್ಲಿ ಅಂತಂದರೆ, ಈಗ ದೊಡ್ಡ ಪ್ರಮಾಣ ಮಾಡ್ತೀನಿ ಅಂದರೆ ಅದು ಡೀಲರ್ನೇ ಹುಡುಕಬೇಕಾಗಿದೆ. ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೋತು ಅಂತಂದರೆ ನಮ್ಮ ಅಕ್ಕಪಕ್ಕ ಹಳ್ಳಿಯವರು, ಮೇಳಗಳು ಮತ್ತು ಬೇರೆ ಬೇರೆ ಇದ್ದಂಥ ಅಂಗಡಿಗಳು ಕೊಟ್ಕೊಂಡು ನಮ್ಮ ಹಳ್ಳಿ ಜನ, ನಮ್ಮ ತೋಟದ ಜನ ತಿನ್ನಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೀವಿ. ಸೊ ಯಾವಾಗ ಬಾಳೆ ಬಿಡೋ ಥರ ಮಾಡ್ಕೊಂಡಿದ್ದಾರೆ? ಒಂದೇ ಟೈಮಿಗೆ ಬಿಡುತ್ತಾ ಇಲ್ಲ ಅಂದರೆ? ಇಲ್ಲ ಸರ್, ಇದು ಗುಂಪು ಬಾಳೆ ಮಾಡಿರೋದು. ಇದನ್ನು ಗುಂಪು ಬಾಳೆಲಿ ಬಿಡು. ಗುಂಪು ಬಾಳೆ ಮಾಡ್ತಾಯಿದ್ದೀವಿ. ಗುಂಪು ಬಾಳೆಲಿ ಇದು ಗೊನೆ ಬಂದಂಗೆ ಕಟ್ ಮಾಡಿಕೊಂಡು ಅದು ಮಾರಾಟ ಮಾಡ್ತಾಯಿದ್ದೀವಿ. ಏಕೆಂದರೆ ಒಂದೇ ಸರಿ ನಾವು ಈಗ ಒಂದು ಸರಿ ಬೆಳೆದ್ಬಿಟ್ಟು 2 ವರ್ಷ ಆಗಿ ತೆಗೆದು ಹಾಕ್ಬಿಡೋದಲ್ಲ. ಸೊ ವರ್ಷ ಪೂರ್ತಿ ಸಿಗುತ್ತೆ? ವರ್ಷ ಪೂರ್ತಿ ಸಿಗ್ತಾ ಇರ್ತದೆ. ಯಾವ ಬಾಳೆ ಇದೆ ಸ್ವಲ್ಪ ಹೇಳ್ತೀರಾ? ಸರ್ ನೋಡಿ, ಇದು ಚಂದ್ರ ಬಾಳೆ ಅಂತ, ಇದು ಬೂದ್ ಬಾಳೆ. ಇದು ತಮಿಳ್ನಾಡು ಕಡೆ ಎಲ್ಲ ಕರ್ಪೂರವಳ್ಳಿ ಅಂತಾರೆ ಇದಕ್ಕೆ. ಓಕೆ. ಇದು ಇದು ಪಚ್ಚಬಾಳೆ ಅಂತಾರೆ. ಪಚ್ಚಬಾಳೆ ಅಲ್ಲ, ಇದು ರೋಬಸ್ಟಾ ಅಂತ ಅಂದ್ಬಿಟ್ಟು. ರೋಬಸ್ಟಾ ಅಂತ ಅಂದ್ಬಿಟ್ಟು. ಇದು ನೇಂದ್ರ. ಇದು ರಸಬಾಳೆ, ನಂಜನಗೂಡಿನ ರಸಬಾಳೆ ಅಂತಾರೆ. ಪ್ಯೂರ್ ನಂಜನಗೂಡು ರಸಬಾಳೆ ಇದು. ಓಕೆ. ಇದು ಏಲಕ್ಕಿ. ಇದು ಸಾಂಬಾರು ಬಾಳೆ ಮತ್ತು ಮಧುರಂಗ ಅಂತಾರೆ ನೋಡಿ. ಇದು ಹೂ ಬಾಳೆ. ಇದು ಹೂ ಬಾಳೆ ಮೊದಲು ಪೂಜೆಗೆಲ್ಲ ಯೂಸ್ ಮಾಡ್ತಿದ್ದು ಇದನ್ನೇ. ಹೌದಾ? ಏಲಕ್ಕಿ ಅಲ್ಲ, ಏಲಕ್ಕಿ ಬಾಳೆ. ಇವಾಗ ಈ ಪೂಜೆ ಬಾಳೆಹಣ್ಣು ಸಿಗ್ತಾ ಇರೋದಕ್ಕೆ ಏಲಕ್ಕಿ ಪಚ್ಚಬಾಳೆ ಮಾಡ್ಕೋತಾವ್ರೆ. ಮತ್ತು ಇದು ಕಲ್ಬಾಳೆ ಅಂತ, ಕರ್ಬಾಳೆ ಅಂತಾರೆ ನಾಡ್ಬಾಳೆ. ಕರ್ಬಾಳೆ ಅಂತಾರೆ, ಕಲ್ಬಾಳೆ ಅಂತಾರೆ. ಓಕೆ. ಇದನ್ನು ಪೂಜೆಗೆ ಯೂಸ್ ಮಾಡುವಂಥ ಹಣ್ಣು ಇದು. ಮೊದಲಿಗೆ ಯೂಸ್ ಮಾಡ್ತಾ ಇದ್ದದ್ದು ಪೂಜೆಗೆ ಕಲ್ಲು ಬಾಳೆ, ಪುಟ್ಟ ಬಾಳೆ ಮತ್ತು ಹೂ ಬಾಳೆ, ಇಷ್ಟನ್ನು ಮಾತ್ರ ಪೂಜೆಗೆ ಯೂಸ್ ಮಾಡ್ಕೋತಾ ಇದ್ರು. ಇವಾಗ ಎಲ್ಲನೂ ಯಾವ ಸಿಕ್ತು, ಯಾಕೆಂದರೆ ಅದೆಲ್ಲ ನಚಿಸೋಯ್ತು. ಮತ್ತು ಇನ್ನೊಂದು ಕಾಡುಬಾಳೆ ಮತ್ತು ಮರಬಾಳೆ ಅಂತ ಬರುತ್ತೆ, ದೊಡ್ಡದಾಗಿ ಹೈಟಾಗಿ ಬರುತ್ತೆ, 4 ರಿಂದ 5 ಚಿಪ್ಪು, ತುಂಬ ಟೇಸ್ಟ್ ಇರ್ತದೆ. ಅದು ಪೂಜೆಗೆ ಯೂಸ್ ಮಾಡ್ಕೋತಾ ಇದ್ರು. ಈ ಬೀಜ ಬಾಳೆ ಅದು ಇಲ್ವಾ ಸರ್? ಇದು ಬೀಜ ಮಾಡಿರೋದು ಕಲ್ಬಾಳೆಲೆ ಸರ್. ಕಲ್ಬಾಳೆ ಎಲ್ಲ ಬೀಜ ಬರೋದು ಇದರಲ್ಲೇ, ಕಲ್ಬಾಳೆ ಅಲ್ಲ. ಇದು ಚಿಕ್ಕದಲ್ಲೇ ಓದ್ಬಿಟ್ಟಿದ್ದೀವಿ, ಇನ್ನೂ ದಪ್ಪ ಬರುತ್ತೆ. ಹಣ್ಣು ಹುಳಿ ಬರುತ್ತೆ, ಪ್ರೋಟೀನ್ ವಿಟಮಿನು ತುಂಬ ಜಾಸ್ತಿ ಇರುವಂಥದ್ದು. ಏಕೆಂದರೆ ನಮ್ಮ ಜನಗಳಿಗೆ ಸ್ವೀಟ್ ಇರಬೇಕು, ಹುಳಿ ಇರೋಕ್ಕಾಗೋದು. ಇದು ಹುಳಿಯದೆ, ಹುಳಿ ಮತ್ತು ಹೊಗರು ಯಾವ ಪದಾರ್ಥ ಇರ್ತದೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಹುಳಿ ಇದ್ರೇನು ಪೂಜೆಗೆ ಬಳಸ್ತಾ ಇದ್ರೆ? ಹುಳಿ ಇದ್ರೂ ಪೂಜೆಗೆ ಬಳಸ್ತಾರೆ. ಓಕೆ. ಪೂಜೆಗೆ ಸ್ವಚ್ಛತೆ ಮಾಡ್ಬೇಕಾದ್ರೆ ರಾತ್ರಿಯಿಂದ ಮಾಡ್ತಾರೆ, ಹುಳಿಯಿಂದ ಮಾಡ್ತಾರೆ. ಸ್ವಚ್ಛತೆ ಹುಣಸೆಹಣ್ಣು, ನಿಂಬೆಹಣ್ಣು ಇದನ್ನು ಹಾಕಿ ಪೂಜೆ ಸ್ವಚ್ಛ. ಅದಕ್ಕೆ ಹುಳಿ ಬಾಳೆಹಣ್ಣು ಮತ್ತು ಪುಟ್ಟ ಬಾಳೆ ಮತ್ತು ಮರಬಾಳೆ ಮತ್ತು ಹೂ ಬಾಳೆ ಇದನ್ನು ಹಿಂದಿನ ಕಾಲದಲ್ಲಿ ದೇವ್ರ ಪೂಜೆಗೆ ಅಂತ ಮೀಸಲಾಗಿಟ್ಟಿದ್ರು. ಇವಾಗ ಅದಿಲ್ಲ. ಇವಾಗ ಏನು ಬಂದಿದೆ, ಫಸ್ಟ್ ಬಾಳೆ. ಯಾಕೆಂದರೆ G9 ಅಂತ ಬಂದಿದೆ, ಅದರಲ್ಲಿ ಏನೋ ಮಾಡ್ಕೊಂಡು ಏನೋ ಮಾಡ್ತಾವ್ರೆ ಅಷ್ಟೇ. ರುಚಿ ಇಲ್ಲ, ಏನೂ ಇಲ್ಲ. ಅದು ಬೆಳೀತಾವ್ರೆ. ಬೆಳಿಬೇಕು ಅಂತಂದರೆ ಈ ರೀತಿ ನೋಡಿ. ಇವಾಗ ನಮ್ಮ ರಸಬಾಳೆ ತಿಂದು ನೋಡೋಕ್ಕೆ ಹೇಳಿ, ಏಲಕ್ಕಿ ತಿಂದು ಟೇಸ್ಟ್ ನೋಡೋಕ್ಕೆ ಹೇಳಿ, ಎಷ್ಟು ಚೆಂದ ಬರುತ್ತೆ. ಮಾಡಿಕೊಂಡು ನಾವು ಇದನ್ನು ಜನಗಳಿಗೆ ಒಂದು ಇದು ಮಾಡೋ ಇಂಪ್ರೂವ್ಮೆಂಟ್ ಮಾಡಿ ಇದನ್ನು ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಇದನ್ನು ಸ್ವಲ್ಪ ರುಚಿಲಿ ಏನು ವ್ಯತ್ಯಾಸ ಅಂತ ಹೇಳ್ತೀರಾ? ಇದು ತುಂಬ ಟೇಸ್ಟ್ ಬರುತ್ತೆ ಹಣ್ಣಾದಾಗ. ಈಗ ನಿಮಗೆ ಮಾರ್ಕೆಟಲ್ಲಿ ಚಂದ್ರಬಾಳೆ ತೋರಿಸ್ತಾರೆ, ಅದಕ್ಕೆ ಸ್ಪ್ರೇ ಮಾಡಿ ಕಲ್ಲರ್ ಹೊಡೆದು ತೋರಿಸ್ತಾರೆ. ಇದು ಪ್ರೋಟೀನು, ವಿಟಮಿನು, ಕ್ಯಾಲ್ಸಿಯಂ ಜಾಸ್ತಿ ಇರುವಂಥ ಪದಾರ್ಥ ಇದೆ. ಮತ್ತು ಹೀಟಿನ ಪದಾರ್ಥದವ್ರಿಗೆ ಬೂದ್ ಬಾಳೆ ತಿನ್ನಿಸ್ಬಿಟ್ರೆ ಆಟೋಮೆಟಿಕ್ಕಾಗಿ ಅವ್ರ ಬಾಯಲ್ಲಿ ಹುಣ್ಣಾಗಿರಲಿ, ಗ್ಯಾಸ್ಟ್ರಿಕ್ ಇಮಿಡಿಯೇಟಾಗಿ ಬಿಟ್ಟೋಯ್ತದೆ. ಇನ್ನು ಮಾಮೂಲಿ ರೋಬಿಸ್ಟಾ ಅಂತ ಗೊತ್ತಲ್ಲ. ಈಗ ರೋಬಿಸ್ಟಾ ಅಂತಂದರೆ ಪಚ್ಚಬಾಳೆ ಅಂತ ತಿಳ್ಕೊಂಡ್ರೆ, ಪಚ್ಚಬಾಳೆನೇ ಬೇರೆ, ರೋಬಿಸ್ಟಾನೇ ಬೇರೆ. ಇದು ಅಷ್ಟೇ, ಇದು ಇದಂತಂದ ಆರೋಗ್ಯಕರವಾದಂಥದ್ದು. ನೇಂದ್ರ ಮಾಮೂಲಿ ಗೊತ್ತೇ ಇದೆ, ನಾಟಿ ನೇಂದ್ರ. ಇದು ನೇಂದ್ರಲ್ಲೇ ನಾಟಿ ಇದು ಸರ್. ಇದು ನೀವು ನೋಡ್ತಾ ಇದ್ದೀರಿ, ನೇಂದ್ರ ಒಳಗಡೆ ನೋಡಿ ಎಷ್ಟು ದಪ್ಪ, ಇಷ್ಟು ಉದ್ದ ಇದೆ. ಅದಲ್ಲ ನಮ್ಮದು ಕೇರಳದು, ಇದು ನಮ್ಮದು. ಇದು ಕರ್ನಾಟಕದಲ್ಲೂ ನೇಂದ್ರ ಆಯಿತು. ಮತ್ತು ಇದು ರಸಬಾಳೆ, ಇದು ಏಲಕ್ಕಿ, ಅದು ನಮ್ಮದು. ಇದು ಸಾಂಬಾರು ಬಾಳೆ.
ಇದು ಗೊತ್ತಿದೆ ಇದು ಸಾಂಬಾರ್ ಬಾಳೆ. ಕೆಲವು ಫ್ಯಾಮಿಲಿಗಳಲ್ಲಿ ಸಾಂಬಾರ್ ಬಾಳೆಯಿಂದ 50 ಥರ ತಿಂಡಿ ಮಾಡ್ತಾರೆ ಅದರಲ್ಲಿ. ಅದಕ್ಕೆ ಎಲ್ಲ ಕಾರ್ಯಗಳಿಗೆ ಬೇಕು, ಎಲ್ಲ ಕಾರ್ಯಗಳಿಗೆ ಬೇಕಾದ್ರೆ ಅದು ಹಣ್ಣು ಮಾಡಿ ತಿನ್ನೋಕ್ಕಾಗಲ್ಲ, ತಿನ್ಬೋದು ಹಣ್ಣು ಮಾಡು, ಆದರೂ ಟೇಸ್ಟ್ ಇರಲ್ಲ ಅದು. ಸೊ ಇದು ಯಾವ ಬೆಲೆಯಲ್ಲಿ ಮಾರ್ತಾ ಇದ್ದೀರಾ ನೀವು? ಸರ್ ಈಗ ಚಂದ್ರ ಬಾಳೆ ಇದೆ 100 ರೂಪಾಯಿ ಮಾರ್ತಾ ಇದ್ದೀವಿ. ಓಕೆ. ಇದು 100 ರೂಪಾಯಿ ಮಾರ್ತಾ ಇದ್ದೀವಿ. ಇದು 60, ಇದು 60, ಇದು 80, ಅದು 60. ಇಲ್ಲೇ ಹೇಳಬೇಕಾ ಇಲ್ಲ ಮೊದಲೇ ಹೇಳಬೇಕಾಗುತ್ತೆ. ಎಷ್ಟು ದಿನದ ಮೊದಲು? ಅಲ್ಲ, 1-2 ದಿನ ಮುಂಚಿತವಾಗಿ ಹೇಳಿದಾಗ ನಮಗೆ ಎಷ್ಟು ಕೆ ಜಿ ಅಂತ ಅಂದಾಗ ನಾವೇನು ಮಾಡ್ತೀವಿ, ಬಾಕ್ಸ್ ಮಾಡಿ ಅದಕ್ಕೆ ಅವ್ರ ಕಡೆ ಕೊರಿಯರ್ ಮಾಡ್ಕೊಡ್ತೀವಿ. ಕೊರಿಯರು ಮಾಡ್ತಾರೆ? ಕೊರಿಯರ್ ಮಾಡ್ಕೊಡ್ತೀವಿ. ಓಕೆ. ಅಂದರೆ ಈಗ ಕಾಯಿದ್ದಂಗೆ ಕೊರಿಯರ್ ಮಾಡ್ತೀವಿ, ಅಲ್ಲಿಗೆ ಹೋಗೋದು ಕಣ್ಣು ಆಗುತ್ತೆ, ಅವ್ರು ತಿನ್ನೋಕೆ ಸರಿ ಆಯ್ತದೆ. ಸರ್ ಯಾವ ಕಂದುಗಳಿದೆ ಸರ್? ಇದು ಚಂದ್ರ ಬಾಳೆ ಕಂದು, ಇದು ನೇಂದ್ರ ಬಾಳೆ ಕಂದು. ಓಕೆ. ಇದು ಕಲ್ಲು ಬಾಳೆ ಕಂದು, ಇದು ಏಲಕ್ಕಿ, ಇದು ಹೂ ಬಾಳೆ, ಇದು ಕಲ್ಲು ಬಾಳೆ, ಇದು ಮದರಂಗ, ಸಾಂಬಾರ್ ಬಾಳೆ. ಇದು ಇಷ್ಟು ಕಂದು ಕಂದು ಬೇಕು ಅಂತ ಅಂದರು ಕಾಂಟ್ಯಾಕ್ಟ್ ಮಾಡಿದ್ರೆ ಕಂದು ಸಿಗುತ್ತೆ ಸರ್. ಸೊ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ? ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತೀವಿ. ಓಕೆ. ಅಂದರೆ ಏನಿಲ್ಲ, ಅಂದರೆ ಅವ್ರು ಮುಂಚಿತವಾಗಿ ಹೇಳಬೇಕು. ನಾವು ಇವತ್ತು ಫೋನ್ ಮಾಡಿಬಿಟ್ಟು ನಾಳೆನೇ ಕಂದು ಬೇಕು ಅಂದರೆ ಸಿಗಲ್ಲ. ಸರ್ ನಮಗೆ 15 ದಿನ ಮುಂಚಿತವಾಗಿ ಹೇಳಿದ್ರೆ ನಾವು ಬೇರೆಯವರು ಕೊಡೋದನ್ನು ನಿಲ್ಲಿಸಿ ಅದನ್ನು ಕಂದು ಮಾರಾಟ ಮಾಡ್ಬೋದು. ಓಕೆ. ಯಾಕೆ ತುಂಬ ಕಂದು ಸಿಗಲ್ಲ. ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ನಮ್ಮ ಕಾಂಟ್ಯಾಕ್ಟ್ ನಂಬರು 9480647369. ನಿಮ್ಮ ಹೆಸರು, ಊರು? ನಮ್ಮ ಹೆಸರು ಕಾಳಪ್ಪ ಅಂತ, ಪಿರಿಯಾಪಟ್ಟಣ ತಾಲೂಕು, ಇಟ್ಟೆ ಬಗ್ಲದ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.